ಹಲೋ ಗಾಯ್ಸ್, ಈ ವಿಡಿಯೋದಲ್ಲಿ ನಾವು ಟಾಪ್ ಗೌರ್ಮೆಂಟ್ ಕಾಲೇಜಸ್, ಇಂಜಿನಿಯರಿಂಗ್ ಗೌರ್ಮೆಂಟ್ ಕಾಲೇಜಸ್ ಬಗ್ಗೆ ಮಾತಾಡೋಣ. ಸೊ ಕಟ್ ಆಫ್ ಆಗಿರ್ಬೋದು, ಆ್ಯಂಡ್ ಕಾಲೇಜ್ ಕೋಡ್ ಆಗಿರ್ಬೋದು, ಆ್ಯಂಡ್ ಕಾಲೇಜ್ ಫೀಸ್ ಆಗಿರ್ಬೋದು, ಆ್ಯಂಡ್ ಕೆಲವೊಬ್ಬರು 1 ಲ್ಯಾಕ್ ರ್ಯಾಂಕ್ ಬರುತ್ತೆ, ಲೈಕ್ ನಮಗೆ ಸೀಟ್ ಸಿಗುತ್ತೆ, CS ಸೀಟ್ ಸಿಗುತ್ತೆ ಅಂತ. ಸೊ 1 ಲ್ಯಾಕ್ ಅಪ್ ಟು 1 ಲ್ಯಾಕ್ ನಿಮಗೆ ರ್ಯಾಂಕ್ ಬಂದ್ರೂ CS ಸಿಗೋ ಕಾಲೇಜಸ್ ಇದ್ದಾವೆ. ಸೊ ಅದು ಯಾವ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ನಾವು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ಬರೋಣ. ಸೊ ಟಾಪ್ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜಸ್ ಲೈಕ್ ಗೌರ್ಮೆಂಟ್ ಕಾಲೇಜಸ್ ಅಂದರೆ ಎಲ್ಲರೂ ಪ್ರಿಫರ್ ಮಾಡ್ತೀನಿ ನಾನು. ಲೈಕ್ ಈ UVC ಅಂತ ಫಸ್ಟಲ್ಲಿ ಬರುತ್ತೆ, E01 ಕೋಡ್ ನಂಬರು. ಸೊ ಈ ಕೋಡ್ ನೀವು ಇಟ್ಕೊಳ್ಳಿ, ನೀವು E01 ಇಸ್ E001 ಇದು ಕೋಡ್ ಇದು. ಸೊ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ UVC ಅಂತ ಶಾರ್ಟ್ ಫಾರ್ಮ್ ಆಗಿ ನಾವು ಕರಿತೀವಿ. ಸೊ ಇದರಲ್ಲಿ ನೀವು ನೋಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 1G ಅವರಿಗೆ 9600 ರ್ಯಾಂಕ್ ಕಟ್ ಆಫ್ ಇದೆ. ಆ್ಯಂಡ್ ಸಿವಿಲ್ ಅವ್ರಿಗೆ 69,000 ಇದೆ, ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ 79,000 ಇದೆ, ಆ್ಯಂಡ್ EC ಅವ್ರಿಗೆ 10,000 ಇದೆ, ಆ್ಯಂಡ್ EEE ಅವ್ರಿಗೆ 29,000 ಇದೆ. ನೀವು ನೋಡ್ಬೋದು EEE ಇದು 1G ಕ್ಯಾಟಗಿರಿಗೆ. ಆ್ಯಂಡ್ ನೀವು ಹಂಗೆ ನೋಡ್ಬೋದು, ನೀವು 2AG ಕ್ಯಾಟಗಿರಿ ಅವ್ರು ನೋಡ್ಬೋದು ನೀವು ಇಲ್ಲಿ ಎಷ್ಟು ರ್ಯಾಂಕ್ ಇದೆ. ಲೈಕ್ CSCಗೆ 6,500 ಇದೆ, ಆ್ಯಂಡ್ ECಗೆ 11,000 ಇದೆ, ಆ್ಯಂಡ್ EEEಗೆ 27,000 ಇದೆ. ಸೊ ಈ ರೀತಿ ನೀವು ಕಟ್ ಆಫ್ ನೋಡ್ಕೊಂಡು ನಿಮ್ಮ ಕಾಲೇಜಿಂದ ನೀವು ಲೀಸ್ಟ್ ಮಾಡ್ಕೋಬೇಕು, ಇವಾಗ ಸ್ಟಾರ್ಟ್ ಮಾಡಬೇಕು. ಸೊ ಈಗ ಫೀಸ್ ಬಂದರೆ ನಿಮಗೆ ಗೌರ್ಮೆಂಟ್ ಫೀಸ್, ನಿಮಗೆ ಯಾವುದೇ ಗೌರ್ಮೆಂಟ್ ಕಾಲೇಜ್ ತೊಗೊಳ್ಳಿ, ನಿಮಗೆ ಫೀಸು ನಿಮಗೆ KCT ಫೀಸು ಲಾಸ್ಟ್ ಇಯರ್ ಬೇಸ್ಡ್ ನಿಮಗೆ 42,000 ನಿಮಗೆ ಗೌರ್ಮೆಂಟ್ ಫೀಸ್ ಆಗಿರುತ್ತೆ ಲಾಸ್ಟ್ ಇಯರ್. ಬಟ್ ಈ ಇಯರ್ 7.5% ಇನ್ನೂ ಇನ್ಕ್ರೀಸ್ ಮಾಡ್ತಾರೆ ಅಂತ ರೂಮರ್ಸ್ ಇದೆ, ಬಟ್ ಅಫಿಷಿಯಲಾಗಿ ಇನ್ನೂ ಕನ್ಫರ್ಮ್ ಬಂದಿಲ್ಲ. ಬಟ್ ಲಾಸ್ಟ್ ಇಯರ್ ಪ್ರಕಾರ ನಿಮಗೆ 42,000 ವಿತಿನ್ ನೀವು ಗೌರ್ಮೆಂಟ್ ಕಾಲೇಜಸ್ ಜಾಯ್ನ್ ಆಗಿದ್ರೆ ನೀವು ಒಳ್ಳೆ ಸ್ಕಿಲ್ಸ್ ತಗೊಂಡು ನೀವು ಪ್ಲೇಸು ಆಗ್ತೀರಾ. ಬಟ್ ಆ್ಯಂಡ್ ಯೂಶ್ವಲಿ ನೀವು ವಿತ್ ದ ಸೇಮ್ ಟೈಮ್ ನೀವು ವಿತಿನ್ 2 ಲ್ಯಾಕ್ಸಲ್ಲಿ ನೀವು ಇಂಜಿನಿಯರಿಂಗ್ ಮುಗಿಸ್ಬಿಡ್ತೀರಾ. ವಿತಿನ್ 4 ಇಯರ್ಸ್ ನೀವು 2 ಲ್ಯಾಕ್ಸಲ್ಲಿ ನೀವು ಇಂಜಿನಿಯರಿಂಗ್ ಕೋರ್ಸ್ನ ಮುಗಿಸ್ತೀರಾ. ಸೊ ಅದಕ್ಕೆ ಅಡ್ವಾಂಟೇಜಸ್ ಆಫ್ ಗೌರ್ಮೆಂಟ್ ಅನ್ಬೋದು ನಾವು. ಆ್ಯಂಡ್ ಇಫ್ ಗೌರ್ಮೆಂಟ್ ಫೀಸ್ ಬಂದು 42,000, ಬಟ್ UVC ಮಾತ್ರ ನೀವೇನು ನೋಡ್ತಿದ್ದೆ, UVC ಮಾತ್ರ ಕಾಲೇಜ್ ಫೀಸ್ ಎಷ್ಟಿರುತ್ತೆ ಅಂತಂದರೆ 48,000 ಇರುತ್ತೆ. ಇದು ಲಾಸ್ಟ್ ಇಯರ್ ಫೀಸ್ 48,000 ಇರುತ್ತೆ ಲಾಸ್ಟ್ ಇಯರ್ ಫೀಸ್. ಇದಕ್ಕೆ ಮಾತ್ರ ಒಂದು 6,000 ಎಕ್ಸ್ಟ್ರಾ ಇರುತ್ತೆ, ಯಾಕಂತಂದರೆ ಇದು ಟಾಪ್ ರೆಪ್ಯೂಟೆಡ್ ಕಾಲೇಜ್. ಬಟ್ ಸ್ವಲ್ಪ ಫೀಸ್ ಅನ್ನೋ 6,000 ಎಕ್ಸ್ಟ್ರಾ ಇರುತ್ತೆ ಇದರಲ್ಲಿ. ನಮ್ಮ ರಿಮೈನಿಂಗ್ ಕಾಲೇಜಸ್ ಎಲ್ಲ 42,000 ಎಕ್ಸಾಕ್ಟಾಗಿರುತ್ತೆ. ಸೊ ಇದು ಕಾಲೇಜ್ ಫೀಸು. ಕಾಲೇಜ್ ಕೋಡ್ ಬಂದು E001 ಕಾಲೇಜ್ ಕೋಡು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೀವು ಕಾಲೇಜ್ ನಂಬರ್ 2 ಹೋದರೆ ನಾನು ಡಾಕ್ಟರ್ BR ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೊಡ್ತೀನಿ. ಎಷ್ಟು ನೀವು ನೋಡ್ಬೋದು ಇಲ್ಲಿದೆ E004 ಕಾಲೇಜ್ ಕೋಡ್ ಬಂದು E004 ಇದು ಕಾಲೇಜ್ ಕೋಡು. ಸೊ ಇದು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಇದಕ್ಕೆ ನೀವು ನೋಡ್ಬೋದು 1G ಕ್ಯಾಟಗಿರಿ ರ್ಯಾಂಕ್ ನೋಡ್ಬೋದು ನೀವು. CS ಕಂಪ್ಯೂಟರ್ ಸೈನ್ಸ್ಗೆ 13,000 ಇದೆ, ECಗೆ 25,000 ಇದೆ, EEEಗೆ 47,000 ಇದೆ, ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ ಟೆಲಿಕಮ್ಯುನಿಕೇಷನಲ್ಲಿ 41,000 ಇದೆ, ಮೆಕ್ಯಾನಿಕಲ್ಗೆ 1,12,000 ಇದೆ. ಸೊ ನೋಡ್ಬೋದು ನೀವು 1 ಲ್ಯಾಕ್ ಬಂದಿರೋ ಮೆಕ್ಯಾನಿಕಲ್ ಬ್ರಾಂಚ್ ಸಿಗುತ್ತೆ. ಬಟ್ CSCಗೆ ಸಿಗುತ್ತೆ ಅಂದರೆ ಮತ್ತೆ ಕಾಲೇಜ್ ಲಿಸ್ಟ್ ಇದೆ, ಆವಾಗ ಅದರಲ್ಲಿ ಅಲೋ ಮಾಡ್ತಾರೆ. 1 ಲ್ಯಾಕ್ ಅಪ್ ಟು 1 ಲ್ಯಾಕ್ವರೆಗೂ ನಿಮಗೆ ಸೀಟ್ ಸಿಗುತ್ತೆ. ಆ್ಯಂಡ್ ಈ ಕಾಲೇಜಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ನೀವು 2AG ಕ್ಯಾಟಗಿರಿ ಆಗಿದೆ ನೀವು ನೋಡ್ಬೋದು. ನಿಮಗೆ ರ್ಯಾಂಕು CS ಕಂಪ್ಯೂಟರ್ ಸೈನ್ಸ್ ಇದೆ 10,000 ರೇಟ್, ಇದು 1 10 100 ಲ್ಯಾಕ್. ಸಿವಿಲ್ಗಾದರೆ 1 ಲ್ಯಾಕ್ ರ್ಯಾಂಕ್ವರೆಗೂ ಇದು ಅಪ್ಸೆಟ್ ಮಾಡುತ್ತೆ. CSCಗಾದರೆ 12,000 ರ್ಯಾಂಕ್ ಇದೆ, ECಗೆ 24,000, ಆ್ಯಂಡ್ EEE ಸ್ಟೂಡೆಂಟ್ಸ್ಗೆ 40,000ವರೆಗೂ ರ್ಯಾಂಕ್ ಇದು ಕಟ್ ಆಫ್ ಇದೆ. ಸೊ ಇನ್ನು ಬೇರೆ ನೀವು ಸ್ಪೆಸಿಫಿಕ್ ಕ್ಯಾಟಗಿರಿ ನೋಡ್ಬೋದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ನಿಮ್ಮ ಕ್ಯಾಟಗಿರಿ ಪಕ್ಕದಲ್ಲಿ G ಅಂತಿರುತ್ತೆ, R ಅಂತಿರುತ್ತೆ, K ಅಂತಿರುತ್ತೆ. G ಅಂತಂದರೆ ಜನರಲ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮದು 2AG ಆಗಿರ್ಬೋದು, 3AG ಆಗಿರ್ಬೋದು, SCG ST G ಏನಾದರೂ ಆಗಿರಲಿ, G ಅಂದರೆ ನಿಮಗೆ ಜನರಲ್ ಕ್ಯಾಟಗಿರಿ ಬರುತ್ತೆ. ನಿಮ್ಮ ಕ್ಯಾಟಗಿರಿ ಏನಿದೆ ಅಷ್ಟೇ, ನಿಮ್ಗೇನು ಸ್ಪೆಷಲ್ ರಿಸರ್ವೇಷನ್ ಏನಿಲ್ಲ, ನಿಮ್ಮ ಕ್ಯಾಟಗಿರಿನೇ ನಿಮ್ಮ ರಿಸರ್ವೇಷನ್. ಸೊ ಇದು ಫಿಕ್ಸ್ ಇದು. ನೆಕ್ಸ್ಟು R ಅಂತಂದರೆ ನಿಮಗೆ ರೂರಲ್ ಕೋಟಾ. ಫಾರ್ ಎಕ್ಸಾಂಪಲ್ ನೀವು 1 to 10th ನೀವು ರೂರಲಲ್ಲೇ ಓದಿದರೆ ನಿಮಗೆ ರೂರಲ್ ಸರ್ಟಿಫಿಕೇಟನ್ನು ಎಲಿಜಿಬಿಲಿಟಿ ಬಂದೇ ಇರುತ್ತೆ KCT ಅಪ್ಲಿಕೇಶನಲ್ಲಿ. ರೂರಲ್ ಕೋಟಾ ಅಂದರೆ ಸ್ವಲ್ಪ ನಿಮಗೆ ರ್ಯಾಂಕ್ ಕಟ್ ಆಫ್ನ ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಮತ್ತೆ ತೋರಿಸ್ತೀನಿ. ರೂರಲ್ ಅಂದರೆ ನಿಮಗೆ ರೂರಲ್ ಕೋಟಾ ಎಲಿಜಿಬಿಲಿಟಿ ಇರುತ್ತೆ, ನಿಮಗೆ ಸ್ವಲ್ಪ ಕಟ್ ಆಫ್ ಸ್ವಲ್ಪ ಜಾಸ್ತಿ ಇರ್ತಾರೆ, ನಿಮಗೆ ಅದು ರಿಸರ್ವೇಷನ್ ಇರುತ್ತೆ. ಆ್ಯಂಡ್ ಇದು ಕನ್ಫರ್ಮ್ ಇದು. ನೆಕ್ಸ್ಟ್ ನೀವು K ಅಂತಂದರೆ ಕರ್ನಾಟಕ ಮೀಡಿಯಮ್ ಕೋಟಾ. ಫಾರ್ ಎಕ್ಸಾಂಪಲ್ ನೀವು 1 to 10th ಕನ್ನಡ ಮೀಡಿಯಮ್ ಓದಿದರೆ ನಿಮಗೆ ಕನ್ನಡ ಮೀಡಿಯಮ್ ರಿಸರ್ವೇಷನ್ ಅಂತ ಬರುತ್ತೆ. ಸೊ ಇದು ಕ್ಲಿಯರಲ್ಲಿ ನಿಮಗೆ G ಅಂತಂದರೆ
ಜಿ ಅಂತಂದರೆ ನಿಮಗೆ ಜನರಲ್ ಬರುತ್ತೆ, ಜಿ ಅಂತಂದರೆ ಜನರಲ್ಲು, ಆರ್ ಅಂದರೆ ನಿಮಗೆ ರೂರಲ್ ಕೋಟ ಅಪ್ಲೈ ಆಗುತ್ತೆ, ಕೆ ಅಂದರೆ ನಿಮಗೆ ಕನ್ನಡ ಮೀಡಿಯಮ್ ಕೋಟ ಅಪ್ಲೈ ಆಗುತ್ತೆ. ಕಾಲೇಜು ಫೀಸ್ ಬಂದುಬಿಟ್ರೆ 42,000, ಅದು UEC ಮಾತ್ರ 48,000, ಇನ್ನೆಲ್ಲ 42,000 ಗೌರ್ಮೆಂಟ್ ಕಾಲೇಜ್ಗೆ. ಆ್ಯಂಡ್ ಕಾಲೇಜ್ ಕೋಡ್ ಬಂದು E004. ನೆಕ್ಸ್ಟ್ ಟಾಪ್ 3 ಬಂದಂದರೆ SKS ಅಂತ ಬರುತ್ತೆ, ಲೈಕ್ SKS GT ಅಂತ ಇದನ್ನು ನೋಡಿದ್ದೆ. SKS GT ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಲ್ಲೇ ಇದೆ. ಇದೆಲ್ಲ ಈಗ ನಾನು ಫಸ್ಟ್ UEC ಆಗಿರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಿರ್ಬೋದು ಆ್ಯಂಡ್ UEC ಆಗಿರ್ಬೋದು, ಎಲ್ಲ ಈ 3 ಬೆಂಗಳೂರಲ್ಲಿ ಇರುತ್ತೆ. ಆ್ಯಂಡ್ ಈ ಕಾಲೇಜ್ ಕಟ್ ಆಫ್ ನೋಡಿದ್ರೆ 1G ಕ್ಯಾಟಗರಿ ನೋಡ್ಬೋದು. ಲೈಕ್ ಇದರಲ್ಲಿ ಸಿವಿಲ್ಗೆ 96,000 ಕಟ್ ಆಫ್ ಇದೆ, CSಗೆ 17,000 ಆ್ಯಂಡ್ ECಗೆ ಲೈಕ್ 35,000 ಆ್ಯಂಡ್ ಸಿಲ್ಕ್ ಟೆಕ್ನಾಲಜಿ ಲೈಕ್ ಟೆಕ್ಸ್ಟೈಲ್ ಬ್ರಾಂಚ್ಗೆಲ್ಲ 1,50,000 ಇದೆ. ಆ್ಯಂಡ್ ನಿಮ್ಗೆ ಮತ್ತು ಇನ್ನೊಂದು ಕ್ಯಾಟಗರಿ 2AG ಅವ್ರು ನೋಡ್ಬೋದು. ನೆಕ್ಸ್ಟ್ ಹಂಗೆ ನೀವು 2AG ನೋಡ್ಬೋದು, 3VG, 3AG ಆ್ಯಂಡ್ ಹಂಗೆ GM, GMK, GMR, SCG, STG ಎಲ್ಲ ನೀವು ರ್ಯಾಂಕ್ ನೋಡ್ಕೋಬೋದು, ನಿಮ್ಗೆ ಎಷ್ಟು ಕಟ್ ಆಫ್ ಇದೆ ನಿಮ್ಮ ರೆಸ್ಪೆಕ್ಟ್ ಟು ಕ್ಯಾಸ್ಟ್ಗೆ ಅಂತ. ನೆಕ್ಸ್ಟ್ ಇಲ್ಲಿ ಕಾಲೇಜ್ ಫೀಸ್ ಬಂದುಬಿಟ್ರೆ ಇದು 42,000 ಇರುತ್ತೆ, 42,000 ಮಾತ್ರ ಇರುತ್ತೆ ನಿಮಗೆ ಕಾಲೇಜ್ ಫೀಸು. ಆ್ಯಂಡ್ ಈ ಕಾಲೇಜ್ ಕೋಡ್ ಬಂದುಬಿಟ್ಟು E002, ಈ ಕಾಲೇಜ್ ಕೋಡ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದು ಟಾಪ್ 3 ಕಾಲೇಜು ಬೆಂಗಳೂರಲ್ಲಿದೆ. ಆ್ಯಂಡ್ ಟಾಪ್ 4 ಬಂದುಬಿಟ್ರೆ E155 ಅಂತ, 155 ಗೌರ್ಮೆಂಟ್ ಆಫ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಇದು ಈ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನಲ್ಲಿದೆ ಇದು ಕಾಲೇಜು. ಫಾರ್ ಎಕ್ಸಾಂಪಲ್ ನೀವು ಹಾಸನಲ್ಲಿ ನೀವು ಗೌರ್ಮೆಂಟ್ ಕಾಲೇಜ್ ಹೋಗಬೇಕು, ಕಮ್ಮಿ ಫೀಸಲ್ಲಿ ಇಂಜಿನಿಯರಿಂಗ್ ಆಗಬೇಕಂತಂದರೆ ನೀವು ಹಾಸನಲ್ಲಿ ಚೂಸ್ ಮಾಡ್ಕೋಬೋದು. ಯಾರು ಹಾಸನಲ್ಲಿ ಸ್ವಲ್ಪ ಹತ್ರ ಇದ್ದಾರೋ ಸೊ ಅಲ್ಲೇ ನೀವು ಇದನ್ನು ಚೂಸ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ನೀವು ಕಟ್ ಆಫ್ ನೋಡ್ಬೋದು. ನೀವು 1G ಕ್ಯಾಟಗರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕಟ್ ಆಫ್ ನೋಡ್ಬೋದು. ನೀವು 70,000 ಕಟ್ ಆಫ್ ಇದೆ. ಫಾರ್ ಎಕ್ಸಾಂಪಲ್ ನಿಮಗೂ ರ್ಯಾಂಕು ಅಷ್ಟು ನಿಯರೆಸ್ಟ್ ಬಂದರೆ ನೀವು ಏನು ಇದರಲ್ಲಿ ಚೂಸ್ ಮಾಡ್ಕೋಬೋದು. ಆ್ಯಂಡ್ ಸಿವಿಲ್ಗೆ 1,28,000 ಇದೆ, CSಗೆ 50,000 ಕಟ್ ಆಫ್ ಇದೆ, ECಗೆ 67,000 ಕಟ್ ಆಫ್ ಇದೆ. ನೆಕ್ಸ್ಟ್ ನೀವು 2AG ನೋಡ್ಬೋದು. ನೀವು ಇಲ್ಲ ಇದೆ 2AG 49,000, CSಗಾದರೆ 45,000 ಕಟ್ ಆಫ್ ಇದೆ. ಆ್ಯಂಡ್ ಇದರಲ್ಲಿ ಫೀಸ್ ಬಂದುಬಿಟ್ಟು ಸೇಮ್ ಎಲ್ಲ ಇದು ಗೌರ್ಮೆಂಟ್ ಫೀಸ್ ಬಂದುಬಿಟ್ಟು 42,000 ಇರುತ್ತೆ. ಆ್ಯಂಡ್ ಕಾಲೇಜ್ ಕೋಡ್ ಬಂದುಬಿಟ್ಟು E155 ಕಾಲೇಜ್ ಕೋಡು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಂಬರ್ 6 ಆದರೆ E066 ಅಂತ ನಂಬರ್ 5. ಸೊ ಇದರಲ್ಲಿ ನೋಡೋಣ. ನೆಕ್ಸ್ಟ್ 5th ಟಾಪ್ ಇಂಜಿನಿಯರಿಂಗ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಅಂದರೆ ಇದು ಯೂನಿವರ್ಸಿಟಿ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದು ದಾವಣಗೆರೆಯಲ್ಲಿದೆ. ಸೊ ಇದರಲ್ಲಿ ನೀವು ನೋಡ್ಬೋದು 1G ಕ್ಯಾಟಗರಿಗೆ ಸಿವಿಲ್ಗಾದರೆ 1,14,000 CS ಅವರಿಗೆ 40,000 ಕಟ್ ಆಫ್ ಇದೆ, ECಗಾದರೆ 80,000 ಕಟ್ ಆಫ್ ಇದೆ, EEEಗೂ 80,000 ಕಟ್ ಆಫ್ ಇದೆ. ಹಂಗೆ ಹಿಂಗೆ ನೋಡ್ಬೋದು ನೀವು 2AG ಎಷ್ಟಿದೆ 1,30,000 ಸಿವಿಲ್ಗಿದೆ, 47,000 CSಗಿದೆ ಆ್ಯಂಡ್ 70,000 ECಗಿದೆ. ಆ್ಯಂಡ್ EEE ಸ್ಟೂಡೆಂಟ್ಸ್ಗಾದರೆ 9600 ನಿಯರ್ಲಿ 1,00,000 ಇಲ್ಲಿ ಕಟ್ ಆಫ್ ಇದೆ. ಆ್ಯಂಡ್ ಈ ಕಾಲೇಜ್ ಕೋಡ್ ಬಂದುಬಿಟ್ಟು E066 ಅಂತ. ಆ್ಯಂಡ್ ಕಾಲೇಜ್ ಫೀಸ್ ಬಂದುಬಿಟ್ಟು 42,000 ಇರುತ್ತೆ ನಿಮಗೆ, ಯಾಕಂದರೆ ಗೌರ್ಮೆಂಟ್ ಕಾಲೇಜು 42,000 ಇರುತ್ತೆ. ಓನ್ಲಿ UC ಮಾತ್ರ 48,000 ಇರುತ್ತೆ. ನೆಕ್ಸ್ಟ್ ಇದು ಟಾಪ್ 5 ಆಗೋಯಿತು. ಆ್ಯಂಡ್ ಟಾಪ್ 6 ಆದರೆ 157 ಅಂತೆ, 157 ಹೋಗೋಣ. 157 ಇಲ್ಲಿದೆ 157 ರಾಮನಗರದಲ್ಲಿ. ಸೊ ಇಲ್ಲಿ ನೋಡ್ಬೋದು ಗೌರ್ಮೆಂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜು ರಾಮನಗರದಲ್ಲಿದೆ. ಸೊ ಇದು ಬ್ರ್ಯಾಂಚಸ್ ಸ್ವಲ್ಪ ಕಡಿಮೆ ಆಫರ್ ಮಾಡ್ತಾವೆ ಈ ಕಾಲೇಜಲ್ಲಿ. ನೋಡ್ಬೋದು 1G ಕ್ಯಾಟಗರಿಲಿದೆ. ಸೊ ಬ್ರಾಂಚಸ್ ಬಂದು ಸಿವಿಲ್ ಇದೆ, CS ಇದೆ, ಎಲೆಕ್ಟ್ರಿಕಲ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಸೊ ಸಿವಿಲ್ಗಾದರೆ 1,80,000 ಅಲೋ ಇದೆ ಇದರಲ್ಲಿ. CS ಆದರೆ 68,000 ಅಂದರೆ ನಿಯರ್ಲಿ 70,000. ಆ್ಯಂಡ್ ECಗಾದರೆ 96,000 ಇದೆ, ಅಂದರೆ 97 ಮೀನ್ಸ್ 1,00,000 ಇದೆ. ಮೆಕ್ಯಾನಿಕಲ್ ಸ್ಟೂಡೆಂಟ್ಗೆ 2 lakhs. ನಿಮ್ಮ ರ್ಯಾಂಕ್ 2 lakhs ಇದ್ರೂ ಈ ಕಾಲೇಜಲ್ಲಿ ಮೆಕ್ಯಾನಿಕಲನ್ನು ತೊಗೋಬೋದು. ಸೊ ನೀವು ಹಂಗೆ ನೋಡ್ಬೋದು. ನೀವು 2EG ಎಲ್ಲಿ ಹೆಂಗಿದೆ, 3BG ಎಲ್ಲಿ ಹೆಂಗಿದೆ, ಆ್ಯಂಡ್ 3BG ಇಲ್ಲಿದೆ, ಮತ್ತು GMK, GMG, SCG, STG ಇವೆಲ್ಲ ನೀವು ಕಟ್ ಆಫ್ ನೋಡ್ಕೋಬೋದು. ಅಂತ ಈ ಕೋಡನ್ನು ರಿಮೆಂಬರ್ ಇಟ್ಕೊಳ್ಳಿ ನೀವು. E157 ಈ ಕೋಡು ನಿಮಗೆ ಆಪ್ಷನ್ ಎಂಟ್ರಲ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಕಾಲೇಜ್ ಫೀಸ್ ಬಂದು ಸೇಮ್ 42,000 ಮಾತ್ರ ಇರುತ್ತೆ. ಇದು ಟಾಪ್ 6 ಅಂತ. ಆ್ಯಂಡ್ ಟಾಪ್ 7 ಅಂದರೆ E14 ಅಂತ, E154 ಇಲ್ಲಿದೆ ನೋಡಿ. ಮತ್ತೆ
ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೌರ್ಮೆಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಚಾಮರಾಜನಗರ ಅಂತ. ಸೊ ಇದರಲ್ಲಿ ನೋಡ್ಬೋದು 1G ಕ್ಯಾಟಗರಿಗೆ ಫೀಸ್ ಸ್ಟ್ರಕ್ಚರ್ ಹೇಗಿದೆ ಅಂತ. ಸಿವಿಲ್ಗಾದರೆ 1,47,000 ಅಂದರೆ 1,50,000ವರೆಗೂ ಇದೆ. CS ಗಾದರೆ 67 ಅಂದರೆ ಈ ಇಯರ್ 70,000 ಹೋಗುತ್ತೆ. 70,000ಗೆ ನಿಮಗೆ CS ಸೀಟ್ ಸಿಗುತ್ತೆ. ನೆಕ್ಸ್ಟ್ ನೀವು EC ಗಾದರೆ 1,15,000 EC ಗಾದರೆ 1,15,000ವರೆಗೂ ಇದಿದೆ. ಮೆಕ್ಯಾನಿಕಲ್ ಆದರೆ 167ವರೆಗೂ ರ್ಯಾಂಕ್ವರೆಗೂ ಇದೆ. ನೀವು ಹಂಗೆ 2AG ಕ್ಯಾಟಗರಿ ನೋಡ್ಕೋಬೋದು, ನೀವೇ 3AG ನೋಡ್ಕೋಬೋದು, ಆ್ಯಂಡ್ GM ನೋಡ್ಕೋಬೋದು, SCG STG ಇವೆಲ್ಲ ನೀವು ಕಟ್ ಆಫನ್ನು ನೋಡ್ಕೋಬೋದು ನೀವು. ಅಂದ್ ಈ ಕಾಲೇಜ್ ಕೋಡು ನೆನ್ಪಿಟ್ಕೊಳ್ಳಿ, E154 ಕಾಲೇಜ್ ಕೋಡು. ಫೀಸ್ ಬಂದುಬಿಟ್ಟು ಸೇಮ್ ಫೀಸ್ ಇರುತ್ತೆ, 42K ಮಾತ್ರ ಇರುತ್ತೆ. ಇದು ನಿಮ್ಮ ಕಾಲೇಜ್ ಫೀಸು ಆ್ಯಂಡ್ ಕಾಲೇಜ್ ಕೋಡು. ಐ ಥಿಂಕ್ 7 ಕಾಲೇಜಸ್ ಆಗಿದೆ ಅಂದ್ಕೊತೀನಿ. ಮತ್ತು 8 ಅಂತಂದರೆ ಲೈಕ್ 156 ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ KR ಪೇಟ್ ಮಂಡ್ಯ. ಸೊ ಮಂಡ್ಯದಲ್ಲಿದೆ ಕಾಲೇಜ್, ಇದು ನೋಡ್ಬೋದು ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೌರ್ಮೆಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ KR ಪೇಟ್ ಇದೆ, ಮಂಡ್ಯದಲ್ಲಿದೆ. ಸೊ ಇದಕ್ಕೆ 1G ಕ್ಯಾಟಗರಿ ನೋಡ್ಬೋದು ನೀವು. ಸಿವಿಲ್ಗಾದರೆ 1,50,000 150,000 ಇದ್ದರೂ ನೀವು ಸಿವಿಲ್ಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ CSC ಕಟ್ ಆಫು 60K ಇದೆ. 60Kವರೆಗೂ ನೀವು ನಿಮ್ಮ ರ್ಯಾಂಕ್ ಬಂದಿದ್ರು ಇದರಲ್ಲಿ ಜಾಯ್ನ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಮಂಡ್ಯ ರಿಲೇಟೆಡಲ್ಲಿದೆ, ನಿಮ್ಗೆ ಗೌರ್ಮೆಂಟ್ ಕಾಲೇಜೇ ಬೇಕು ನಿಮ್ಮ ಹೋಮ್ ಟೌನಲ್ಲಿ, ಲೈಕ್ ಕಡಿಮೆ ಫೀಸಲ್ಲಿ ಆಗಬೇಕಂತಂದರೆ ಇದು ಕನ್ಸಿಡರ್ ಮಾಡ್ಬೋದು ನೀವು. ಆ್ಯಂಡ್ EC ಆದರೆ 1,50,000ವರೆಗೂ ಇದೆ, ಲೈಕ್ 1,05,000ವರೆಗೂ ಇದೆ. ಮೆಕ್ಯಾನಿಕಲ್ಗಾದರೆ 1,80,000, ಈ ಇಯರ್ ಆದರೆ 2 lakhsವರೆಗೂ ಹೋಗುತ್ತೆ. ಸೊ ಈ ಕಾಲೇಜ್ ಕೋಡು E156 ಅಂತ. ಆ್ಯಂಡ್ ಇದಕ್ಕೆ ಫೀಸ್ ಬಂದುಬಿಟ್ರೆ ನಿಮಗೆ ಫೀಸು ನಿಮಗೆ 42,000 ಇರುತ್ತೆ. ಸೇಮ್ ಫೀಸ್ 42,000 ಇರುತ್ತೆ. ಎಲ್ಲ ಗೌರ್ಮೆಂಟ್ ಕಾಲೇಜಿಗೂ 42,000 ಮಾತ್ರ ಇರುತ್ತೆ. ಆ್ಯಂಡ್ ಓನ್ಲಿ UVC ಮಾತ್ರ 48,000 ಇರುತ್ತೆ. ಓನ್ಲಿ UVCಗೆ ಮಾತ್ರ 48,000 ಇರುತ್ತೆ. ನಿಮ್ಮ ಬೇರೆ ಎಲ್ಲ ಗೌರ್ಮೆಂಟ್ ಕಾಲೇಜಸ್ಗೂ 42,000 ಇರುತ್ತೆ ಫೀಸು. ಫಾರ್ ಎಕ್ಸಾಂಪಲ್ ಕಾಲೇಜ್ ಫೀಸ್ 7.5% ಡಿಕ್ರೀಸ್ ಮಾಡೋ ಅಂಥ ರೂಮರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಮಾಡಿದ್ರೂ ಈಗ ನಿಮ್ಗೆ ಏನಿದೆಯೋ 48,000 ಅದು ಏನಾಗುತ್ತೆ, ಒಂದು 52 ರೇಂಜಲ್ಲಿ ಆಗುತ್ತೆ. ನಿಮಗೇನು ನಾರ್ಮಲ್ ಗೌರ್ಮೆಂಟ್ ಕಾಲೇಜ್ 42 ಇದೆಯೋ ಅದು ಬೇಕಂದರೆ 45 ಆಗ್ಬೋದು, ಇಲ್ಲಾಂದರೆ 46 ಆಗ್ಬೋದು, ಅಷ್ಟೇ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಬಿಲೋ 50,000 ರೌಂಡ್ ಫಿಗರ್ ಅನ್ಕೊಳ್ಳಿ. 50,000 ಅಂದರೂ 4 years ಅಂದರೆ ವಿತಿನ್ ನೀವು 2 lakhsಲ್ಲಿ ನೀವು ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡ್ತೀರಾ. 2 lakhsಲ್ಲಿ ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತೀರಾ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ. ಆ್ಯಂಡ್ ಪ್ಲೇಸ್ಮೆಂಟ್ಸ್ ಅನ್ನೋದು ನೀವು ಓನ್ ಸ್ಕಿಲ್ಸಲ್ಲಿ ಡೆವಲಪ್ ಮಾಡ್ಕೋಬೇಕು. ಬಟ್ ಟಾಪ್ 2 ಕಾಲೇಜಸ್ಸು ಇಂಪಾರ್ಟೆಂಟು ಏನಂತಂದರೆ UVC ಆಗಿರ್ಬೋದು ಆ್ಯಂಡ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇವೆರಡು ತುಂಬ ಪ್ಲೇಸ್ಮೆಂಟ್ ಚೆನ್ನಾಗಾಗುತ್ತೆ. ಇದು ಈವನ್ ದ ಗ್ರೇಟ್ ಸ್ವಲ್ಪ ಟಾಪ್ ಪ್ರೈವೇಟ್ ಕಾಲೇಜಸ್ಗೂ ಇದು ಕಾಂಪಿಟೇಷನ್ ಕೊಡುತ್ತೆ ಈ ಕಾಲೇಜಸ್ಸು. ಸೊ ಈ ಕಾಲೇಜಸ್ ಟಾಪ್ ಇದು ಪ್ರೈವೇಟ್ ಕಾಲೇಜಸ್ ಕೊಟ್ಟು ಇದು ಕಾಂಪಿಟೇಷನ್ ಕೊಡುತ್ತೆ. ಸೊ ಇವೆರಡರಲ್ಲಿ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗುತ್ತೆ. ಇನ್ನು ಬೇರೆದರಲ್ಲಿ ನೀವು ಸ್ವಂತವಾಗಿ ಸ್ಕಿಲ್ಸ್ ಕಲ್ತ್ಕೊಂಡು ಆಫ್ ಕ್ಯಾಂಪಸಲ್ಲಿ ನೀವು ಪ್ಲೇಸ್ ಆಗೋದು ನಿಮ್ಮ ಬಿಟ್ಟಿದ್ದು. ಸೊ ಈ ಇಂಜಿನಿಯರಿಂಗ್ ಇದು ಗೌರ್ಮೆಂಟ್ ಕಾಲೇಜಸ್ ಸೇರಿದ್ರೆ ನಿಮಗೆ ಫೀಸ್ ಒಂದು ಕಡಿಮೆ ಆಗುತ್ತೆ, ಲೈಕ್ ವಿತಿನ್ 2 lakhsಲ್ಲಿ ನೀವು ಇಂಜಿನಿಯರಿಂಗನ್ನು ಮುಗಿಸ್ಕೊತೀರಾ. ಆ್ಯಂಡ್ ಇದು ವೀಡಿಯೋ. ಆ್ಯಂಡ್ ಇನ್ನೂ ನೆಕ್ಸ್ಟ್ ವೀಡಿಯೋಗೋಸ್ಕರ, ಲೈಕ್ ಇನ್ನು ನೆಕ್ಸ್ಟ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ.